ಬೆಂದಿದೆಯಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಂಜೆ ಇದು ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತು. ಇದನ್ನು ನಾನು ಬೆಳಗ್ಗೆನೇ ಮಾಡಿ ಇಟ್ಟಿದ್ದೆ, ಏನಂದರೆ ಬನ್ಸ್ ಮಾಡೋಣ ಅಂತ. ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ನಮ್ಮನೆಯವ್ರ ಹತ್ರ ತರಿಸಿ ಬೆಳಗ್ಗೆನೇ ನಾನು ಮೈದಾ ಹಿಟ್ಟು, ಸ್ವಲ್ಪ ಮೊಸರು, ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕಿ ಕಲಿಸ್ಬೇಕಿತ್ತು. ನಾನು ಸಕ್ಕರೆ ಹಾಕಿದ್ದೆ, ಆದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿತ್ತು. ಆನಂತರ ಸ್ವಲ್ಪ ಜೀರಿಗೆನ ಹಾಕಿ ಈ ಥರ ಉದ್ದುಬಿಟ್ಟು ಎಣ್ಣೆಯಲ್ಲಿ ಕರಿಯೋದು. ಆದರೆ ಸ್ವಲ್ಪ ದಪ್ಪ ಮಾಡಬೇಕಿತ್ತು ಅನಿಸುತ್ತೆ, ನನಗೂ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ. ಆದರೆ ಇದು ಚೆನ್ನಾಗಿ ನೆನಿಬೇಕು. ಬೆಳಗ್ಗೆ ನೆನೆಸಿಟ್ರೆ ನೀವು ಸಂಜೆ ಸ್ನ್ಯಾಕ್ಸಿಗೆ ತಿನ್ಬೋದು. ಕೆಲವೊಬ್ಬರು ಸೌತ್ ಕೇಂದ್ರ ಕಡೆ ಎಲ್ಲ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡ್ತಾರೆ. ಇದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದೊಂಥರ ಸಾಗು ಕೊಡ್ತಾರೆ. ಚೆನ್ನಾಗಿತ್ತು. ನಾನು ಒಂಚೂರು ಸಕ್ಕರೆ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾನು ಒಂಚೂರು ಸ್ವೀಟ್ ಕಮ್ಮಿ ಇಷ್ಟಪಡ್ತೀನಲ್ಲ, ಹಾಗಾಗಿ ಸ್ವಲ್ಪ ಕಂಜೂಸಿ ಮಾಡಿದೆ. ಒಂಚೂರು ಚಪ್ಪೆ ಚಪ್ಪೆ ಅನ್ನಿಸ್ತು. ಪರವಾಗಿಲ್ಲ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಸ್ವಲ್ಪ ಫ್ಲಾಪ್ ಆಯಿತು, ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ನೋಡಿ, ಈ ಥರ ದಪ್ಪ ದಪ್ಪ ಮಾಡಿ ಕರಿತಾ ಇದ್ದೀನಿ. ಈ ಜೊತೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮನೆಯವ್ರು ಇದ್ರ ಜೊತೆ ಕಾಫಿ ಬೇಡ, ಇದಾದ ನಂತರ ಕಾಫಿ ಕುಡಿಯೋಣ ಅಂತ ಅಂದರು. ಜೋರಾಗಿ ಹೊರಗಡೆ ಮಳೆ ಬರ್ತಾಯಿತ್ತು. ಹೊರಗಡೆ ಕೂರೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಹೊರಗಡೆ ಕೂರೋಕ್ಕಾಗಲಿಲ್ಲ. ತುಂಬ ಚಳಿ ಇತ್ತು, ಮತ್ತು ನಮ್ಮ ಸಿಂಬ ಬೇರೆ ಗಲಾಟೆ ಮಾಡ್ತಾ ಇದ್ದ. ಬಿಸಿ ಬಿಸಿ ಇತ್ತು. ಅದೊಂಥರ ಬಿಸಿ ಬಿಸಿದು ಬಾಯಿ ಸುಡ್ತಿರ್ಬೇಕು, ತಿಂತಿರ್ಬೇಕು, ಆವಾಗಲೇ ಚೆನ್ನಾಗಿ ಅನಿಸುತ್ತೆ. ಕಾಯಿ ಚಟ್ನಿ ನಾನು ಮಾಡಿದ್ದಲ್ಲ, ಇತ್ತು ದೋಸೆಗೆ ಏನೋ ಮಾಡಿದ್ದು. ಅದ್ರ ಜೊತೆಗೇ ಈಗ ಹಚ್ಕೊಂಡು ತಿಂತಾ ಇದ್ದೀವಿ. ಆವಾಗಲೇ ಕಾಫಿ ಬೇಡ ಅಂದ್ರಲ್ವ, ನನಗೆ ಕಾಫಿ ಜೊತೆಗೆ ಏನಾದರೂ ತಿನ್ನಕ್ಕೆ ಬೇಕು. ಹಾಗಾಗಿ ಬ್ರೆಡ್ ಇತ್ತು, ಅದಕ್ಕೆ ನಾನು ಒಂಚೂರು ಬಟರ್ನ ಹಚ್ಕೊಂಡು ಈ ಥರ ರೋಸ್ಟ್ ಮಾಡಿಕೊಂಡು ಈಗ ತಿಂತಾ ಇದ್ದೀನಿ. ನಾನು ಆ ಥರ ಬ್ರೆಡ್ ತಿಂದಿದ್ದು ಯಾವಾಗ ಅಂದರೆ ಬಾಣಂತನದಲ್ಲಿ. ಆಮೇಲೆ ಈ ಥರ ತಿಂತಿರಲಿಲ್ಲ. ಶ್ರೇಯು ಎಲ್ಲಾದರೂ ಆ ಥರ ಮಾಡ್ಕೊಂಡು ತಿಂತಾ ಇದ್ದ. ಅವನಿಗೆ ಸಂಜೆ ತಿನ್ನಬೇಕು ಅಂತ ಅನಿಸಿದ್ರೆ ಆ ಥರ ಮಾಡಿಕೊಂಡು ತಿಂತಾ ಇದ್ದ. ಇದು ನಾಳೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾಳೆ ತಿಂಡಿ ಏನಪ್ಪ ಅಂದರೆ ಕಡುಬು ಮಾಡೋಣ ಅಂತ. ಬಾಳೆಲೆಯಲ್ಲಿ ಮಾಡ್ತೀವಲ್ವ, ಆ ಕಡುಬು. ನಾವು ಅದಕ್ಕೆ ಎಲೆಗಡುಬು ಅಂತ ಹೇಳ್ತೀವಿ. ಅದಕ್ಕೆ ಬೆಳಗ್ಗೆನೇ ಅಕ್ಕಿನ ತೊಳೆದು ಹಾಕಿದ್ದೆ. ಈಗ ಅದನ್ನು ನಾನು ರವೆನ ಮಾಡ್ಕೊತಾ ಇದ್ದೀನಿ. ಅಕ್ಕಿನೇ ತೊಳೆದು ರವೆ ಮಾಡಿ ಏನು ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ನೀವು ಬೇಕಿದ್ದರೆ ಇಡ್ಲಿ ರವೆ ಇರುತ್ತಲ್ವ, ಅದನ್ನು ಕೂಡ ಹಾಕಿ ಮಾಡಬಹುದು. ರವೆನ ಸ್ವಲ್ಪ ಸಣ್ಣಗೆ ಒಡ್ಕೊಂಡಿದ್ದೀನಿ. ಇಲ್ಲಾಂದರೆ ತುಂಬ ದೊಡ್ಡ ಒಡ್ಬಿಟ್ರೆ ಒಂಥರ ಉದುರು ಆಗುತ್ತೆ ಕಡುಬು. ಹಾಗಾಗಿ ನಾನು 1/4 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಸಣ್ಣ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ, ಹಾಗೆ 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆನ ಹಾಕಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಇದನ್ನು ನಾನು ರುಬ್ಕೊತೀನಿ. ಆನಂತರ ಒಂದು ಸ್ವಲ್ಪ ಅನ್ನ, ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಅನ್ನ ಹಾಕ್ಕೊಂಡು ರುಬ್ಕೊತೀನಿ. ರುಬ್ಬಿರೋದನ್ನೆಲ್ಲ ನಾನೀಗ ರವೆ ಮಾಡ್ಕೊಂಡಿದ್ದೆಲ್ಲ ರವೆಗೆ ಹಾಕಿ ಚೆನ್ನಾಗಿ ಕೈ ಆಡಿ, ಕಪ್ಪು ಕಡಲೆ ಬರುತ್ತೆ ಗೊತ್ತಾ, ಅದನ್ನು ಹಾಕಿಬಿಟ್ಟು ಇಡ್ತಿದ್ದೀನಿ. ಈಗ ಮಳೆ ಬರ್ತಾಯಿದೆ, ಚಳಿ ಇರೋದಕ್ಕೆ ನಾನು ಹಿಂದಿನ ದಿನವೇ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ನೀವು ಬೇಸಿಗೆಲಾದರೆ ಉಪ್ಪನ್ನ ಹಾಕಬಾರ್ದು, ಯಾಕಂದರೆ ಹುಳಿ ಬಂದು ತುಂಬ ತೆಳುವಾಗಿಬಿಡುತ್ತೆ. ಈ ಹಿಟ್ಟು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು. ನಾನು ಹೋದ ಸಲ ಮಾಡಿದಾಗ ತುಂಬ ತೆಳುವಾಗಿಬಿಟ್ಟು, ಸ್ವಲ್ಪ ತೆಳುವಾಗಿತ್ತು. ಹಾಗಾಗಿ ಈ ಸಲ ನಾನು ಚೂರು ಉಪ್ಪನ್ನ ಹಾಕಿ ಈ ಥರ ಚೆನ್ನಾಗಿ ಕೈ ಆಡಿ ಇಡ್ತಾಯಿದ್ದೀನಿ. ಕೆಲವೊಬ್ರು ಕೈಯಲ್ಲಿ ಹುಳಿ ಬರುತ್ತೆ ಅಂತ ಹೇಳ್ತಾರೆ, ನನ್ನ ಕೈಯಲ್ಲೂ ಕೂಡ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ನಾನು ಚೂರೇ ಉಪ್ಪನ್ನ ಹಾಕಿದ್ದೀನಿ. ಕರಿ ಕಡಲೆನ ನಾನು ಹಾಗೆ ಮೇಲೆ ಹಾಕಿ ಇಟ್ಟಿದ್ದೀನಿ. ಅದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನೆಂದಿರುತ್ತೆ.
ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಯಾಕೋ ಸಂಜೆ ಬೇಜಾರಾಗ್ತಾಯಿತ್ತು. ಎಲ್ಲ ಆದಮೇಲೆ ಊಟ ಆದಮೇಲೆ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ವಿ. ಹೂ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಡೇರೆ ಹೂ ತುಂಬ ಕಲರ್ ಇಲ್ಲ ಈ ಸಲ, ಒಂದು ಸ್ವಲ್ಪ ಮಾತ್ರ ಕಲರ್ ಇದೆ. ಅಮ್ಮ ಎಲ್ಲ ಹಾಕಿ ಇಟ್ಟಿದ್ರು, ನಂಗೆ ಹೋಗೋಕ್ಕಾಗಲೇ ಇಲ್ಲ ತರೋದಕ್ಕೆ. ಏನು ಅಲ್ಲೇ ಹೂ ಬಿಟ್ಟು ಹೋದವೋ ಏನೋ ಗೊತ್ತಿಲ್ಲ. ಖಾರ ಚಟ್ನಿ ಇತ್ತು, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಇಟ್ಟೆ. ಇದೆಲ್ಲ ಮಾಡಿ ಇಟ್ಕೊಂಡ್ರೆ ಏನು ಗೊತ್ತಾ, ಪದೇ ಪದೇ ವಾರಕ್ಕೊಂದ್ಸಲ ಇಲ್ಲ 15 ದಿನಕ್ಕೊಂದ್ಸಲ ಬಿಸಿ ಮಾಡಿ ಇಡಬೇಕು. ಆದರೆ ಇದೆಲ್ಲ ಒಂಥರ ಎಮರ್ಜೆನ್ಸಿಗೆ ಕೆಲಸಕ್ಕೆ ಬರುತ್ತೆ. ಟೊಮೆಟೊ ಗಿಡ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಇದನ್ನು ಹಾಕಿದ್ದು ಸಾರ್ಥಕ ಆಯ್ತು. ಈ ಸಲ ನಾವು ಒಂದು ಟೊಮೆಟೊ ಹಣ್ಣು ಕೊಳ್ಳಿಲ್ಲ. ನಾನು ಇದರಲ್ಲೇ ಹಣ್ಣು ಮಾಡ್ಕೊತಿದ್ದೆ, ಆಮೇಲೆ ಹಾಗೇನೆ ಕಾಯಿ ಕೂಡ ಉಪಯೋಗಿಸ್ತಾ ಇದ್ದೆ. ಇವಾಗೆಲ್ಲ ಕಮ್ಮಿ ಆಗ್ತಾ ಬಂತು. ಇನ್ನೊಂದ್ಸಲ ಕೊಯ್ದರೆ ಇದೆ ಅಷ್ಟೇ. ಕೊಯ್ದು ಇನ್ನೊಂದು ಸ್ವಲ್ಪ ತೆಗೆದು ಫ್ರಿಜ್ಜಿಗೆ ಇಡೋಣ ಅಂತ ಈಗ ಇಷ್ಟು ಕೊಯ್ಕೊಂಡು ಬಂದೆ. ಮಳೆ ಹನಿ ಕಡ್ದೇ ಇಲ್ಲ, ಚೆನ್ನಾಗಿ ಮಳೆ ಬರ್ತಾ ಇದೆ. ಬಾಳೆಲೆ ತಂದಿದ್ರೆಲ್ಲ ಸ್ವಲ್ಪ ಹಣ್ಣಾಗದಂಗೆ ಆಗಿದೆ. ಯಾವ್ಯಾವುದು ಹಸಿರಿಗಿದೆ ಅದರಲ್ಲೇ ಕಡುಬು ಕಟ್ಟೋಣ ಅಂತ ಕೊಯ್ಕೊಬರೋಣ ಅಂತ ಅಂದ್ಕೊಂಡೆ. ಮತ್ತು ಮಳೆ ನೋಡಿ ಯಾರು ಹೋಗ್ತಾರೆ ಅಂತ ಸ್ವಲ್ಪ ಟೊಮೆಟೊಕಾಯಿ ಚಟ್ನಿನೂ ಮಾಡ್ತೀನಿ, ಹಾಗೆಯೇ ಇದು ಕಾಯಿ ಚಟ್ನಿನೂ ಒಂಚೂರು ಮಾಡ್ತೀನಿ. ಖಾರ ಚಟ್ನಿನೂ ತೆಗೆದು ಇಟ್ಟಿದ್ದೀನಿ. ಫೋನ್ ನಮ್ಮ ಮನೆಯವ್ರದ್ದು ಟೀ ಕುಡ್ದಿಯಾ ಅಂತ ಹೇಳಿ ಬಂದು ನಾನೇನು ಟೀ ಕುಡ್ದಿಲ್ಲ. ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡೆ, ಹಾಗಾಗಿ ಖಾರ ಚಟ್ನಿ ಸಿಗ್ತಾ ಅದನ್ನು ಒಂಚೂರು ಬಿಸಿ ಮಾಡಿದೆ. ಇವತ್ತು ಮಜ್ಜಿಗೆ ಕಡಲೆ ಒಂದು ನಿಮಿಷ ಯಾರದು ಅಂತ ನೋಡ್ಕೊಬರ್ತೀನಿ. ನಮ್ಮ ಮನೆಯವರೇ ಟೀ ಕುಡ್ದಿಯಾ ಅಂತ. ಮಳೆ ಬರ್ತಾ ಇದೆಯಲ್ಲ, ಕೆಲಸದವ್ರು ಬರ್ತಾರೋ ಇಲ್ಲ ಅಂತ ಅವರು ಡೌಟಲ್ಲೇ ಹೋದರು. ಲೇಟಾಗೇ ಹೋದ್ರು ಇವತ್ತು. ಈಗೆಲ್ಲ ಹೊರಡ್ತಾ ಇದ್ದಾರಂತೆ. ಟೈಮ್ ಅಂತೂ 7:15 ಅಲ್ಲ 7:26 ಆಗಿದೆ. ಆಮೇಲೆ ಏನೋ ಹೇಳ್ತಾ ಇದ್ದೆ, ಮತ್ತೆ ಹೋಯ್ತು. ಅದೇ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಹಾಗಾಗಿ ಖಾರ ಚಟ್ನಿ ಸಿಕ್ತು. ಒಂದು ಹಳೇದು ಹೋದ ವರ್ಷದ ಒಂಚೂರು ಕಡಗಾಯಿ ಉಪ್ಪಿನಕಾಯಿ ಇತ್ತು, ತೆಗೆದೆ. ಅದೆಲ್ಲ ಇನ್ನು ಯಾರು ತಿಂತಾರೆ? ಈ ವರ್ಷದ್ದೇ 2 ಸಲ ಹಾಕಿದ್ದಿದ್ದೆ ಉಪ್ಪಿನಕಾಯಿ. ನಾವು ಹೆಚ್ಚಿಗೆ ಕಡಗಾಯಿ ತಿನ್ನೋದು ಕಮ್ಮಿ. ಶ್ರೇಯು ಇದ್ರೆ ತಿಂತಿದ್ದ, ಹರೀಶ ತುಂಬ ತಿಂತಿದ್ದ. ನಾನು ಹಾಕಿರೋ ಉಪ್ಪಿನಕಾಯಿ ನನಗೆ ಭಾಳ ಇಷ್ಟ ಆಗಿತ್ತು. ಇಷ್ಟಿಷ್ಟು ಪಲ್ಯ ಹಾಕೊಂಡು ತಿಂತಾ ಇದ್ದ. ಅದು ಹಳೇದೊಂದು ಸ್ವಲ್ಪ ಇತ್ತು, ನಾನು ನೋಡಿರಲಿಲ್ಲ, ಹಿಂದಾಗಿತ್ತು. ಅದನ್ನು ಕೂಡ ತೆಗೆದೆ. ಅದೇ ಖಾರ ಚಟ್ನಿನೂ ಬೇಯಿಸಿ ಇಟ್ಟೆ. ಸುಮಾರು ಖಾರ ಚಟ್ನಿ ಚಿಮ್ಮಿ ಒಯ್ತೀನಿ ಅಂತ ಅಮ್ಮನ ಹತ್ರ ಹೇಳಿ ಮಾಡಿಸ್ಕೊಂಡಿದ್ದು. ನಾನು ಇಷ್ಟು ತಿನ್ನೋದಿಲ್ಲ, ಇನ್ನೂ ಒಂದು ಸ್ವಲ್ಪ ಇದೆ ಖಾರ ಚಟ್ನಿ. ಅದಕ್ಕೆ ಈ ಸಲ ಅವಳೆಲ್ಲರೂ ಬಂದರೆ ಒಂದು ಬಾಕ್ಸಿಗೆ ಹಾಕಿ ಕೊಡ್ತೀನಿ. ಕೊಬ್ಬರಿ ಎಣ್ಣೆ ಅವಳು ತುಪ್ಪ ತಿನ್ನೋದಿಲ್ಲ. ದೋಸೆಗೆ ಇಡ್ಲಿಗೆ ಎಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನು, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸಲ ಬಂದಾಗ ಕೊಬ್ಬರಿ ಎಣ್ಣೆ ಬಾಟ್ಲು ಬೇಕು ಅಂತ ಹೇಳಿದ್ರು. ಡ್ಯಾಡಿ ತಂದೆಲ್ಲ ರೆಡಿ ಮಾಡಿ ಅಲ್ಲಿ ರೂಮಲ್ಲಿ ಇಟ್ಟರು ಅದನ್ನು ಪ್ಯಾಕ್ ಮಾಡ್ಕೊಂಡಿಲ್ಲ. ಅದು ಯಾವ ಥರ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಇವತ್ತು ಕಡಲೆ ಮಜ್ಜಿಗೆ ಹುಳಿ ಮಾಡೋಣ ಅಂತ ಕಡಲೆ ಕೂಡ ತೆಗೆದೆ. ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ದೆಲ್ಲ, ಫ್ರಿಜ್ಜಲ್ಲಂತೂ ಏನೂ ಜಾಗ ಇಲ್ಲ ಇಡೋದಕ್ಕೆ. ಆ ಥರ ಆಗಿದೆ. ಹೆಂಗೆಂಗೋ ನಾನಾಗಿದ್ದಕ್ಕೆ ಆ ಫ್ರಿಜ್ಜನ್ನ ಮೇಂಟೈನ್ ಮಾಡ್ತೀನಿ. ಅದನ್ನು ತೆಗೆದು ಇದನ್ನು ಇಡೋದು, ಇದನ್ನು ತೆಗೆದು ಅದು ಇಡೋದು. ಅದಕ್ಕೆ ಉಪ್ಪಿನಕಾಯಿ ಏನೇನೋ ಸುಮಾರೆಲ್ಲ ಇತ್ತು, ಎಲ್ಲ ತೆಗೆದೆ. ಹಳೇದು ಅಮ್ಮ ಯಾವಾಗ ಹಾಕ್ಕೊಟ್ಟಿದ್ದೆ ನನಗೆ. ಇದು ದೊಡ್ಡಲಿಕಾಯಿ ಉಪ್ಪಿನಕಾಯಿ ಇದೆ, ನೋಡೇ ಇಲ್ಲ ನಾವು. ಅಲ್ಲ, ನೆನಪೇ ಇಲ್ಲ ನಾವು. ಅದೇನಾದ್ರು ತಿನ್ನಕ್ಕೆ ಶುರು ಮಾಡಿದ್ವಿ ಅಂದರೆ ಅದನ್ನೇ ತಿನ್ನಕ್ಕೆ ಶುರು ಮಾಡ್ತೀವ. ಇವಾಗ ನಾನು ಪಲ್ಯ, ಕೋಸಂಬರಿ ಇಲ್ಲ ಸೌತೆಕಾಯಿ ಇದ್ರೆ ನಾವು ಉಪ್ಪಿನಕಾಯಿ ತಿನ್ನೋದು ಕಮ್ಮಿ. ಆಮೇಲೆ ಮಿಡಗಾಯಿ ತಿನ್ನೋದೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಆ ಹಳೆ ಉಪ್ಪಿನಕಾಯಿ ಹಾಗೆ ಇದೆ. ಇವತ್ತು ತೆಗಿಬೇಕು ದೊಡ್ಡಲಿಕಾಯಿ. ಈ ನಿಂಬೆ ಇದಕ್ಕೆ ಮಜ್ಜಿಗೆ ಸಾರಿಗೆ ಚೆನ್ನಾಗಾಗುತ್ತೆ. ನಮ್ಮನೆ ದಾಲ್ ಮಾಡಿದಾಗೆಲ್ಲ ಕೇಳ್ತಾರೆ ನಿಂಬೆ ಹಣ್ಣು ಇದೆಯಾ ಅಂತ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ನನ್ನ ಹತ್ರ ಇಲ್ಲ. ಕಡುಬಿಗೆ ಮತ್ತು ದೋಸೆಗೆ ಮಾತ್ರ ತುಂಬ ಚೆನ್ನಾಗುತ್ತೆ ಟೊಮೆಟೊಕಾಯಿ ಚಟ್ನಿ. ಯಾರಾದರೂ ಸಿಕ್ಕರೆ ಮಾಡ್ಕೊಳ್ಳಿ. ಈ ರೇಟಲ್ಲಿ ಬಿಡಿ ಟೊಮೆಟೊಕಾಯಿ ಕೊಳ್ಳೋ ಹಾಗೆ ಇಲ್ಲ. ಇದೇ ಥರ ನೀವು ಬದನೆಕಾಯಿನ ಕೂಡ ಹೀಗೆ ಹೆಚ್ಚಿ ಕೂಡ ಮಾಡ್ಬೋದು. ಇಲ್ಲಾಂದರೆ ಬದನೆಕಾಯಿ ಸುಟ್ಟು ಕೂಡ ನಾನು ಹೆಂಗೆ ತೋರಿಸ್ತೀನೋ ಅದೇ ಥರ ಚಟ್ನಿ ಕೂಡ ಮಾಡ್ಬೋದು. ಈ ಥರ ಕಡುಬು ಮಾಡಿದಾಗ 2 ಥರ ಇಲ್ಲ 3 ಥರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಕಾಯಿ ಚಟ್ನಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊಕಾಯಿ ಚಟ್ನಿ ಇದೆ, ಹಾಗೆ ಮಾಡ್ತೀನಿ. ಹೇಗಿದ್ರು ಮತ್ತು ಖಾರ ಚಟ್ನಿ ಇದೆಯಲ್ಲ, ಅದಕ್ಕೂ ಕೂಡ ಬೆಣ್ಣೆ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಆ ಚಟ್ನಿಗೆ ಸ್ವಲ್ಪ ಅಮ್ಮ ಬೆಲ್ಲ ಕಮ್ಮಿ ಹಾಕಿದ್ದಾರೆ. ಅದೇ ಚಿನ್ನಿ ಅಂತ ಇದ್ಲು, ಬೆಲ್ಲ ಹಾಕಿ ಚೆಂದ ಬಿಸಿ ಮಾಡಿ ಕೊಡಮ್ಮ, ಒಯ್ತೀನಿ ಅಂತ ಇದ್ಲು. ಈ ಸಲ ಬಂದಾಗ ಒಯ್ತಾಳಂತೆ. ಟೊಮೆಟೊಕಾಯಿ ಸ್ವಲ್ಪ ಹುಳಿ ಇರುತ್ತಲ್ವ, ಅದಕ್ಕೇ ನಾನು ಈ ಥರ ತೊಳಿತೀನಿ. ಅಂದರೆ ನನ್ನ ಹತ್ರ ಇರೋದು ಲೋಕಲ್ ಬರುತ್ತಲ್ವ, ಅದು ಹೈಬ್ರಿಡ್ ಎಲ್ಲ ಆದರೆ ಹುಳಿ ಇರೋದಿಲ್ಲ. ಲೋಕಲ್ ಸ್ವಲ್ಪ ಹುಳಿ ಇರುತ್ತೆ. ನಾವು ಅದಕ್ಕೆ ಜವಾರಿ ಟೊಮೆಟೊಕಾಯಿ ಅಂತ ಹೇಳ್ತೀವಿ. ಅದನ್ನು ಒಂದು 2 ಸಲ ಈ ಥರ ತೊಳೆದ್ಬಿಟ್ಟು ಎಣ್ಣೆ ಹಾಕಿ ಹಾಗೆ ಸೂಜಿ ಮೆಣಸು ಮತ್ತು ಕರಿಬೇವನ್ನ ಹಾಕಿ ಹುರಿತಾ ಇದ್ದೀನಿ. ಆನಂತರ ಸ್ವಲ್ಪ ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಲ್ಲ ಹಾಕಿ ರುಬ್ಬಿದ್ರೆ ಸರಿ.
ಆ ಕಡೆ ಟೀ ಕೂಡ ಇಟ್ಕೊಂಡಿದ್ದೀನಿ. ಬಾಳೆ ಎಲೆ ಸ್ವಲ್ಪ ಹಣ್ಣಾದಂಗೆ ಆಗಿತ್ತು, ಸ್ವಲ್ಪ ಹಸಿ ಹಸಿ ಇರೋಂಥದ್ದನ್ನು ಮಾತ್ರ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕುಡಿ ಬಾಳೆಲೆ ಇನ್ನೊಂಚೂರು ಸಣ್ಣ ಇರಬೇಕು, ಇಲ್ಲಾಂದರೆ ಇನ್ನೊಂದು ಥರ ಬಾಳೆಲೆ ಬರುತ್ತೆ, ಅಡ್ಡ ಬಾಳೆಲೆ ಅಂತ ಹೇಳ್ತೀವಿ, ಅದಾದರೆ ಚೆನ್ನಾಗಿರುತ್ತೆ. ನಮ್ಮನೆಯವ್ರಿಗೆ ಅವ್ರಿಗೆ ಹೆಂಗೆ ಬರುತ್ತೋ ಹಾಗೆ ಕೊಯ್ಕೊಂಬರ್ತಾರೆ. ಕೆಲಸದವ್ರಾದರೆ ಚೆನ್ನಾಗಿ ಕೊಯ್ದು ಕೊಡ್ತಾರೆ, ನಮ್ಮನೆಯವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ನಾನು ಪಾತ್ರೆ ತೊಳೆಯೋರು ಯಾರು ಅಂತ ಹೇಳಿ ನನ್ನ ಕಾಟಕ್ಕೆ ಅರ್ಧ ಬಾಳೆ ಎಲೆ ತೊಗೊಬರ್ತಾರೆ. ನನ್ನ ಗಿಡದಲ್ಲೂ ಇದೆ, ಇಲ್ಲೇ ಇತ್ತಲ್ವ, ಇದನ್ನೇ ಕೊಯ್ದು ಮಾಡೋಣ ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ಈ ಕಡೆ ಟೊಮೆಟೊ ಕಾಯಿ ಕೂಡ ಹುರಿತಾ ಇದ್ದೀನಿ. ಟೊಮೆಟೊ ಕಾಯಿ ಹುರಿದು ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಒಂಚೂರು ಉಪ್ಪು ಬೆಲ್ಲ ಹಾಕಿ ರುಬ್ಬಿದ್ರೆ ಸಹಿ. ಕರೆಂಟ್ ಹೋಯ್ತು, ಹಾಗಾಗಿ ಬಂದು ಟೀ ಕುಡಿಯೋಣ ಅಂತ ಕೂತ್ಕೊಂಡೆ. ಚಟ್ನಿ ಕೂಡ ಎಲ್ಲ ರೆಡಿ ಮಾಡಿದೆ. ಇನ್ನೇನು ಕರೆಂಟ್ ಬಂದ ತಕ್ಷಣ ಗುರ್ರ ಅನಿಸೋದೇನೆ. ಹಾಗೆ ಕಡುಬು ಕೂಡ ಮಾಡಿ ರೆಡಿ ಮಾಡಿ ಇಡ್ತೀನಿ. ನಮ್ಮನೆಯವ್ರು ಇನ್ನೇನು ಊರಿಂದ ಹೊರಡ್ತಾರೆ ಅನ್ನೋ ಟೈಮಲ್ಲಿ ಕಡುಬನ್ನು ಕೂಡ ಬಿಸಿಗಿಡ್ತೀನಿ. ಈ ಕಡೆ ಈ ಥರ ಬಾಳೆಲೆನ ಕೂಡ ಬಾಡಿಸ್ಕೊಬೇಕು, ಇಲ್ಲಾಂದರೆ ಒಡೆದು ಹೋಗಿಬಿಡುತ್ತೆ. ನನಗೆ ಯಾರೋ ಒಬ್ಬರು ಮೊನ್ನೆ ಕಮೆಂಟಲ್ಲಿ ಹಾಕಿದ್ರು, ಹೋದ್ಸಲ ಬಾಳೆಲೆ ಕಡುಬು ಮಾಡಿದ್ದೆ ಅಲ್ಲ ಆವಾಗ ಹಾಕಿದ್ರು, ಬಾಳೆಲೆಗೆ ಎಣ್ಣೆ ಹಚ್ಚಿ ಮಾಡಿ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿದ್ರು. ಏನೂ ಬೇಡ, ಹಿಟ್ಟು ಗಟ್ಟಿ ಇದ್ದರೆ ಬಾಳೆಲೆಗೆ ಒಂಚೂರು ಹಿಡಿಯೋದಿಲ್ಲ. ಇವತ್ತು ಒಂಚೂರು ಹಿಡಿದಿರಲಿಲ್ಲ. ಹಿಟ್ಟು ಸ್ವಲ್ಪ ತೆಳುವಾಯಿತು ಅಂದರೆ ಆ ಥರ ಬಾಳೆಲೆಗೆಲ್ಲ ಅಂಟ್ಕೊಬಿಡುತ್ತೆ ಅಷ್ಟೇ. ನನಗೆ ಕಮೆಂಟ್ ಅಂದ ತಕ್ಷಣ ಇವಾಗ ಒಂದು ನೆನಪಾಯಿತು. ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ನೀವು ಸ್ವಾರ್ಥಿ ಅಂತ ಹಾಕಿದ್ರು. ಎಂತಕ್ಕೆ ಹಾಕಿದ್ರೋ ಏನೋ ಗೊತ್ತಿಲ್ಲ. ನಾನು ಅದಕ್ಕೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಕೈ ಮುಗ್ದಿರೋ ಒಂದು ಎಮೋಜಿ ಹಾಕಿದೆ. ನಂಗೆ ನಗು ಬರ್ತಾಯಿತ್ತು ಅವ್ರು ಹಂಗೆ ಹಾಕಿದಾಗ. ನಾನು ಏನು ಯಾವುದು ಗೊತ್ತಾ, ಶುಕ್ರವಾರ ದಿನ 3ನೇ ಶುಕ್ರವಾರ ಪೂಜೆ ಮಾಡಿದ್ದೆ ಅಲ್ಲವಾ, ಅದಕ್ಕೆ ಯಾರೋ ಹಾಕಿದ್ರು ಸ್ವಾರ್ಥಿ ಅಂತೆ. ಅದರಲ್ಲಿ ಏನು ಸ್ವಾರ್ಥ ಇದೆಯೋ ನನಗೆ ಖಂಡಿತ ಗೊತ್ತಾಗಲಿಲ್ಲ. ಪೂಜೆ ಮಾಡೋದ್ರಲ್ಲಿ ಏನು ಸ್ವಾರ್ಥ ಇದೆ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಅರ್ಥನೂ ಆಗಿಲ್ಲ. ಆಗ ಪೂಜೆನೂ ಮಾಡಬಾರ್ದ ಹಾಗಿದ್ರೆ? ತುಂಬ ಜನ ಹೇಳ್ತಾಯಿದ್ರು, ಶುಕ್ರವಾರ ಪೂಜೆ ವಿಡಿಯೋ ಹಾಕಿದ್ದೆ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲ ಹೇಳ್ತಾಯಿದ್ರು. ನನಗೆ ತುಂಬ ಕಮೆಂಟ್ಗಳು ಬರ್ತಾಯಿತ್ತು, ಯಾರು ವಿಡಿಯೋ ನೋಡಿ ಪೂಜೆ ಮಾಡಿದ್ರಿ ಅಂತ. ವೀಣಾ ಜೋಶಿ ಅಂತ ಒಬ್ರದ್ದು ಇದೆ ನೋಡಿ, ಪೂಜೆದೆಲ್ಲ ಹೇಳ್ತಾರೆ. ಎಲ್ಲದನ್ನೂ ನಾನು ಫಾಲೋ ಮಾಡ್ತೀನಿ ಅಂತ ಹೇಳೋದಿಲ್ಲ, ಕೆಲವೊಂದನ್ನು ಮಾತ್ರ ನಾನು ಫಾಲೋ ಮಾಡ್ತೀನಿ. ನನಗೆ ಆಷಾಢ ಶುಕ್ರವಾರ ಪೂಜೆ ಮಾಡಬೇಕು ಅಂತ ಖಂಡಿತ ಗೊತ್ತಿರಲಿಲ್ಲ. ನಾನು ಅವ್ರ ವಿಡಿಯೋ ನೋಡಿನೇ ಅವ್ರನ್ನ ಇದು ಪೂಜೆನ ಮಾಡಿದೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಪ್ರತಿಯೊಂದು ರಂಗೋಲಿ ಹಾಕೋದ್ರಿಂದ ಹಿಡಿದು ಹೇಳ್ಕೊಡ್ತಾರೆ. ಇಂಥ ದಿನ ಈ ಥರ ರಂಗೋಲಿ ಹಾಕಬೇಕು, ಪೂಜೆ ಮಾಡೋ ದಿನ, ಅದು ಎಲ್ಲದನ್ನು ನಾನು ಅವ್ರ ವಿಡಿಯೋ ನೋಡಿನೇ ಈ ಪೂಜೆ, ನನಗೂ ಕೂಡ ಯಾಕೋ ಈ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಮಾಡಿ ಅಂತ ಹೇಳಿದರು. ಹಾಗಾಗಿ ನನಗೂ ಒಂದೇನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ಹಾಗಾಗಿ ನಾನು ಕೂಡ ಅದನ್ನು ಮಾಡಿದೆ ಅಷ್ಟೇ. ಪೂಜೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊತೀನಿ. ಮತ್ತು ನಾನು ಅವರೊಬ್ಬರದ್ದನ್ನೇ ಫಾಲೋ ಮಾಡ್ತೀನಿ ಅಂತನೂ ಅಲ್ಲ, ನಂಗೆ ಯಾರದ್ದೇ ಆದರೂ ನಂಗೆ ಆ ಥರ ಮನಸ್ಸಿಗೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ, ಈಗ ನೋಡಿದಾಗ ಅನಿಸಿದಾಗ ನಾನು ಮಾಡ್ತೀನಿ ಅಷ್ಟೇ. ಕಮೆಂಟ್ಗಳು ಬರ್ತಾ ಇತ್ತು, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹಂಗೆ ಸಮಾಧಾನ ಕೊಡೋ ತನಕ ನಾನು ಹಾಗೆ ಮಾಡ್ತೀನಿ. ನನಗೆ ಈ ಪೂಜೆ ಮಾಡಿದ್ರಲ್ಲಿ ಏನು ಸ್ವಾರ್ಥ ಇದೆ ಅಂತ ನನಗೆ ಗೊತ್ತಾಗಿಲ್ಲ, ನಂಗೆ ಅರ್ಥನೂ ಆಗಲಿಲ್ಲ. ಅವ್ರ ಕಮೆಂಟನ್ನು ಓದಿಬಿಟ್ಟು ನನಗೆ ನಗು ಬಂತು. ಅವ್ರ ಕಮೆಂಟನ್ನು ಓದಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ.
ಸಿಂಬನಿಗೆ ಸ್ವಲ್ಪ ಮಾತ್ರ ಅನ್ನ ಇತ್ತು, ಹಾಗಾಗಿ ಸಿಂಬನಿಗೆ ಒಂಚೂರೇ ಇದ್ರ ಮೇಲೆ ಅನ್ನ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಈಗ ಕಡುಬು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗಲ್ವಲ್ಲ, ಆ ಥರ ಬೇಕಿದ್ರೆ ನೀವು ಒಂದು ಲೋಟದಲ್ಲಿ ಅಕ್ಕಿ ಹಾಕಿ ನೀರು ಹಾಕಿ ಇಡಿ, ಅದು ಬೆಂದಿದೆ ಅಂದರೆ ಕಡುಬು ಬೆಂದಿದೆ ಅಂತ. ನಾನೊಂದು 3/4 ಗಂಟೆ ಅಷ್ಟು ಬೇಯಿಸ್ತೀನಿ. ಹಾಗೆಯೇ ಮಜ್ಜಿಗೆ ಕೂಡ ಕಡ್ದಾಯಿತು. ಸಿಂಬ ಎಂದಿದೆಯಲ್ಲ ಇವತ್ತು ಕಡಲೆ ಮಜ್ಜಿಗೆ ಸಾರು ಮಾಡೋಣ ಅಂತ ಕಡಲೆನ ತೆಗೆದು ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಸಾರಿಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆ ಅಕ್ಕಿನ ಹಾಕಿ ರುಬ್ಬಿ ಮಾಡ್ತಾಯಿದ್ದೀನಿ. ನನಗೆ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ದೆ ಕಡಲೆಬೇಳೆ ಹಾಕೋದಕ್ಕೆ. ಇಲ್ಲಾಂದರೆ ನಾವು ಕಡಲೆಬೇಳೆ ಹಾಕೋದಿಲ್ಲ, ಬರೀ ಅಕ್ಕಿನ ಮಾತ್ರ ಹಾಕ್ತೀವಿ. ಕೆಲವೊಬ್ಬರು ಅದನ್ನು ಹಾಕೋದಿಲ್ಲ, ಬರೀ ಹಾಗೆ ಜೀರಿಗೆ, ಕೊತ್ತಂಬರಿ, ಹಸಿಮೆಣಸು, ಕಾಯಿ ಹಾಕಿ ರುಬ್ಬಿ ಮಾಡ್ತಾರೆ. ನಾನು ಒಂಚೂರು ಸಾಂಬಾರು ಪುಡಿನೇ ಹಾಕ್ಬಿಡ್ತೀನಿ, ಜೀರಿಗೆ ಕೊತ್ತಂಬರಿ ಎಲ್ಲ ಹಸಿದು ಹಾಕೋದಿಲ್ಲ. ಹಾಗೆಯೇ ಈಗ ನೆಲ ಒರೆಸ್ಕೊಳ್ಳೋಣ ಅಂತ ನೆಲ ಒರೆಸ್ಕೊತಾ ಇದ್ದೀನಿ. ನಮ್ಮನೆಯವರು ಜೋಳನ ತೊಗೊಂಡು ಬಂದಿದ್ದರು. ಒಂದು ಚೆನ್ನಾಗಿತ್ತು, ಒಂದು ಸಣ್ಣ ಇತ್ತು, ಅದೆರಡನ್ನೂ ಬೇಯೋದಕ್ಕೆ ಹಾಕಿದೆ. ಒಂದರಲ್ಲಿ ಒಂದು ಸ್ವಲ್ಪ ಹಾಗೆ ಮುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಕೋಸಂಬರಿಗೆ ಏನಾದರೂ ಹಾಕೋದಕ್ಕೆ ಅಥವಾ ಉಪ್ಪಿಟ್ಟು, ಪಲಾವ್ ಆ ಥರದ್ದೆಲ್ಲ ಮಾಡಿದ್ರೂ ಕೂಡ ಹಾಕಬಹುದು. ಈಗ ಅದನ್ನು ಬೇಯೋದಕ್ಕಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಕೂಡ ಆಯಿತು. ಕಡಲೆನ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿದ್ದೆ. ಅದರಲ್ಲಿರೋ ನೀರನ್ನು ತೆಗೆದೆ, ಯಾಕಂದರೆ ಸ್ವಲ್ಪ ಹುಳಿ ಇರುತ್ತೆ ಮತ್ತು ಮಜ್ಜಿಗೆ ಕೂಡ ಹುಳಿ ಇರುತ್ತಲ್ವ, ಹಾಗಾಗಿ ಬೇಕಿದ್ದರೆ ಅದನ್ನು ಸೇರಿಸ್ಕೊಳ್ಳೋಣ ಅಂತ. ಕೆಲವೊಂದು ಸಲ ತುಂಬ ದಿನ ಆಗಿತ್ತು ಬೇರೆ ಕಡಲೆ, ಇದು ಸ್ವಲ್ಪ ಒಂಥರ ವಾಸನೆ ಬಂದಿರುತ್ತೆ. ಅದು ಫ್ರೆಶ್ಶಾಗಿ 2 ದಿನ 3 ದಿನಕ್ಕೆ ಮಾಡಿದಾಗ ಮಾತ್ರ ಅದೊಂಥರ ಘಮ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅದು ಟೇಸ್ಟ್ ಕಳ್ಕೊಳ್ಳೋತಾ ಬರುತ್ತೆ, ಸ್ವಲ್ಪ ಮೆತ್ತಗೆ ಥರ ಕೂಡ ಆಗುತ್ತೆ. ಈಗ ನಾನು ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ತಾ ಇದ್ದೀನಿ. ಉಪ್ಪನ್ನ ಆವಾಗಲೇ ಹಾಕಿದ್ದೆ, ಆದರೆ ನೀರೆಲ್ಲ ತೆಗೆದಿದ್ದೆ ಅಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ ನಾನು ಉಪ್ಪನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಹೋಳುಗಳಿಗೆಲ್ಲ ಸ್ವಲ್ಪ ಖಾರ ಎಲ್ಲ ಹಿಡಿಬೇಕು, ಅಲ್ಲಿ ತನಕ ಬೇಯಿಸಬೇಕು. ಕಡಲೆಬೇಳೆ ಹಾಕಿದ್ರೆ ಏನು ಗೊತ್ತಾ, ಸಾರು ಗಟ್ಟಿ ಬರುತ್ತೆ. ಆನಂತರ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಸೇರಿಸಿದ್ದೀನಿ. ಹಾಗೆಯೇ ಒಂದು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಒಳ್ಳೆ ಒಗ್ಗರಣೆನ ಹಾಕಿದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ನೀವು ಒಂದು ಹಿಂಗೆ ಹಾಕಿ ಒಗ್ಗರಣೆ ಕೂಡ ಹಾಕ್ಬೋದು. ಸ್ವಲ್ಪ ಪಕೋಡ ಮಾಡೋಣ ಅಂತ ಹೆಚ್ಚಿ ಇಟ್ಕೊಂಡಿದ್ದೀನಿ. ಜೋಳ ಇತ್ತಲ್ವ, ನಾನು ಅದನ್ನು ಕೂಡ ಸ್ವಲ್ಪ ಪಕೋಡಕ್ಕೆ ಹಾಕೋಣ ಅಂತ ಇಬ್ಬರಿಗೆ ಆದ್ದರಿಂದ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ತೆಗೆದು ಇಟ್ಕೊಂಡಿದ್ದೆ. ಇದು ಪಕೋಡ ಅವತ್ತು ಮಾಡಿದ್ದೆಲ್ಲ, ಯಾರೋ ಒಬ್ಬರು ನನಗೆ ಹೇಳಿದರು ಎಣ್ಣೆನ ಸ್ವಲ್ಪ ಬಾಂಡಿಲಿ ಜಾಸ್ತಿ ಹಾಕ್ಕೊಂಡು ಕರೀರಿ ಚೆನ್ನಾಗಿರುತ್ತೆ ಅಂತ. ಅದೇನು ಗೊತ್ತಾ, ಕರೆದಿರೋ ಎಣ್ಣೆನ ಮತ್ತೆ ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಏನಾದರೂ ಕರಿತೀನಿ ಅನ್ನೋದಿದ್ರೆ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಇಟ್ಕೊಂಡು ಕರಿತೀನಿ. ಉಪ್ಪು ಹಾಕಿ ಚೆನ್ನಾಗಿ ಗಿವುಚ್ಕೊಂಡೆ. ಆನಂತರ ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದು ಅದರಲ್ಲಿರೋ ನೀರಿನಂಶ ಈರುಳ್ಳಿಲಿ ಬಿಟ್ಕೊಂಡ್ರೆ ಆವಾಗ ಪಕೋಡ ಚೆನ್ನಾಗಿ ಬರುತ್ತೆ ಅಂತ. ಕಡಲೆ ಹಿಟ್ಟನ್ನು ಭಾಳ ಹಾಕಬಾರ್ದು, ಇದು ಈರುಳ್ಳಿನೇ ಜಾಸ್ತಿ ಸಿಕ್ಕರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಬೇಕು, ಅದು ಕ್ರಿಸ್ಪಿಯಾಗಿ ಬರೋದಕ್ಕೆ ಮರ್ತೋಗ್ಬಿಡುತ್ತು, ಹಾಗಾಗಿ ಹೇಳಿದೆ. ನಾನು ಹಸಿಮೆಣಸನ್ನ ಹಾಕಿದ್ದೀನಿ. ಮಕ್ಕಳು ಯಾರಾದರೂ ಇದ್ದರೆ ನೀವು ಅದಕ್ಕೆ ಅಚ್ಕಾರದ ಪುಡಿ ಹಾಕಿ, ಆದರೆ ಹಸಿಮೆಣಸು ಹಾಕಿದ್ರೇ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ನನಗೆ ಪಕೋಡ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ.
ನಮ್ಮನೆಯವರಿಗೆಲ್ಲ ಇದ್ರದ್ದು ಏನದು ಮೆಣಸಿನ್ಕಾಯಿದ್ದು ಬಜ್ಜಿ ಬರುತ್ತಲ್ವ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಇದನ್ನು ಬರೀ ಜೋಳ ಹಾಕಿ ಕೂಡ ಮಾಡ್ಬೋದು, ಚೆನ್ನಾಗಾಗಿತ್ತು. ನಾನು ಸುಮ್ಮನೆ ಇತ್ತಲ್ವ, ನಾನು ಹಾಗೇ ಜೋಳ ಇತ್ತು ಅಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ತೀನಿ. ನಮ್ಮನೆಯವ್ರು ಬೈತಿರ್ತಾರೆ, ಉಪ್ಪಿಟ್ಟಿಗೆಲ್ಲ ಹಾಕಿದ್ರೆ ಅದೊಂಥರ ಸ್ವೀಟ್ ಅನಿಸುತ್ತೆ ಅಂತ ಹೇಳಿ ಬೈತಿರ್ತಾರೆ. ನಾನು ಟಿಶ್ಯೂ ಪೇಪರ್ ಯಾಕೆ ಸುಮ್ಮನೆ ಒಂದು ವೇಸ್ಟ್ ಮಾಡೋದು ಅಂತ ಬಾಳೆಲೆ ಇತ್ತಲ್ವ, ಇವತ್ತು ಬಾಳೆಲೆಲ್ಲೇ ಹಾಕಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನು ಒಂದು ಚೂರು ಎಣ್ಣೆ ಇಟ್ಕೊಂಡು ಯಾವಾಗಲೂ ಈ ಥರ ಕರಿಯೋದು ಜಾಸ್ತಿ. ಮತ್ತು ನಮ್ಮಲ್ಲಿ ಏನಂದರೆ ಬೋಂಡ ಎಲ್ಲ ಕರಿತೀವಲ್ವ, ಆವಾಗ ಒಂದನ್ನೇ ಕರೆದು ತೆಗಿಯಲ್ಲ, ಅದ್ರ ಜೊತೆ ಏನಾದರೂ ಒಂದು ಮೆಣಸಿನ್ಕಾಯಿ ಆದರೂ ಹಾಕಿ ತೆಗಿತಾರೆ. ಹಾಗಾಗಿ ನಾನು ಕೂಡ ಒಂಚೂರು ಹಪ್ಪಳನ ಕರೆದಿದ್ದೆ. ನಮ್ಮನೆಯವರು ಬರಬೇಕಿದ್ರೆ ನಿಂಬೆಹಣ್ಣಿನ ಉಪ್ಪಿನಕಾಯಿನ ತೊಗೊಂಡು ಬಂದಿದ್ದರು. ತುಂಬ ದಿನ ಆಗಿತ್ತು ಅವರಿಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನಬೇಕು ಅಂತೆ. ನನಗೂ ಅಷ್ಟೇ, ಈ ಮಜ್ಜಿಗೆ ಸಾರು ಮಾಡಿದಾಗ ಒಂಚೂರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಇಷ್ಟ ಆಗುತ್ತೆ. ನೋಡಿ, ಈಗ ಬಿಸಿ ಬಿಸಿ ಅನ್ನ, ಹಾಗೆಯೇ ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಪಕೋಡ. ಇವತ್ತಿನ ಊಟ ನಮ್ಮದು ತುಂಬ ಚೆನ್ನಾಗಾಗಿತ್ತು ಮಜ್ಜಿಗೆ ಸಾರು. ನನಗೆ ಈ ಥರ ಹೋಳೆಲ್ಲ ಜಾಸ್ತಿ ಹಾಕ್ಕೊಂಡು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇವತ್ತು ಸ್ವಲ್ಪ ಚಿನ್ನಿ ಭಾಳ ನೆನಪಾದ್ಲು, ಅವಳು ಬಂದಾಗೂ ಕೂಡ ಒಂದು ಸಲ ಮಾಡಿ ಕೊಡಬೇಕು ಇಟ್ಟಿದ್ದೀನಿ. ಅವಳಿಗೂ ಅಷ್ಟೇ ನನ್ನಂಗೆ ಸ್ವಲ್ಪ ಹೋಳುಗಳೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.